ಹೇ ಗೈಸ್, ಗುಡ್ ಮಾರ್ನಿಂಗ್. ಹಾಯ್ ಹಲೋ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ವೇತಾಡಿಗೌಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಸೊ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರಾಗಿ ಇದ್ದೀನಿ. ಗೈಸ್, ಇವತ್ತು ಬಂದು ಗುರುವಾರ, ಮೈ ಫೇವ್ರೆಟ್ ವಾರ. ನಿಮಗೂನಾ? ಕಮೆಂಟ್ ಮಾಡಿ. ನಿಜ ಹೇಳಬೇಕು ಅಂದರೆ ನಂದು ಇನ್ನೂ ಸ್ನಾನ ಆಗಿಲ್ಲ ಗೈಸ್. ಯಾಕೆ ಗೊತ್ತಾ? ಆ್ಯಕ್ಚುಲಿ ನೆನ್ನೆ ಊಟ ಗೀಟ ಎಲ್ಲ ಆದಮೇಲೆ ಸ್ನಾನ ಮಾಡಿಕೊಂಡು ಮಲ್ಕೊಂಡಿದ್ದೆ. ಹಾಗಾಗಿ ಏನದು ಏನೋ ಹೇಳ್ತಿರಲ್ಲ, ಲೈಕ್ ನಾನ್ ವೆಜ್ ತಿಂದಿರ್ತೀರ ಹಾಗೆ ಹಿಂಗೆ ಅಂತ. ಸೊ ಅವೆಲ್ಲ ಏನೂ ಅಡ್ಡ ಬರಲ್ಲ. ಅಫ್ಕೋರ್ಸ್ ಮಲ್ಕೊಂಡು ಎದ್ದಿದ್ದೀನಿ ಅನ್ನೋದು ಬಿಟ್ಟರೆ ಮತ್ತಿನ್ನೇನು ಅಡ್ಡ ಬರಲ್ಲ. ನೀರು ಕಾಯಿಸಾಯ್ತು, ಬನ್ನಿ ಇವಾಗ ಕಾಫಿ ಮಾಡಿಕೊಂಡು ಕುಡಿದು ಬಿಡೋಣ. ನೀರೇ ಕಾಯಿಸಿದ ಮೇಲೆ ಕಾಫಿ ಮಾಡ್ಕೊಳ್ಳೋದು ಎಷ್ಟೊತ್ತು ಅಲ್ಲ. ಸೊ ಬನ್ನಿ, ನಾವು ಅದಕ್ಕೆಲ್ಲ ವೆಯ್ಟ್ ಮಾಡಿಸ್ಬಾರ್ದು. ಕಾಫಿ ಪುಡಿ ಆಮೇಲೆ ಕಾಫಿ ಎಲ್ಲ ಬೇಜಾರು ಮಾಡ್ಕೊಳ್ಳುತ್ತೆ. ಸೊ ನಾವು ಚೆಂದಾಗಿದ್ರೇ ದೇವ್ರು ಚೆಂದ ಇರೋದು. ಫಸ್ಟು ನಾವು ನಮ್ಮ ಬಗ್ಗೆ ನೋಡಿಕೊಂಡು ಆಮೇಲೆ ದೇವ್ರ ಕೆಲಸಗಳನ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಕಾಫಿ ಅಂತೂ ಸ್ಟ್ರಾಂಗಾಗಿ ಸೂಪರಾಗಿದೆ. ನನಗೆ ಸ್ಟ್ರಾಂಗಾಗಿ ಕಾಫಿ ಇಲ್ಲ ಅಂದರೆ ಕುಡಿಯೋಕ್ಕೆ ಆಗಲ್ಲ ನಿಜವಾಗ್ಲೂ. ಅಯ್ಯೋ ದೇವ ಬೇಕಿತ್ತಾ ಅನಿಸತ್ತೆ. ಬನ್ನಿ ಇವಾಗ ದೇವ್ರ ಸಾಮಾನೆಲ್ಲ ಬೆಳ್ಕೊಳ್ಳೋಣ ಕ್ಲೀನಾಗಿ. ನೋಡಿ ಎಷ್ಟು ಚಂದ ಬೆಳಗಿಟ್ಟಿದ್ದೀನಿ. ಬನ್ನಿ ತೊಗೊಂಡೋಗೋಣ ದೇವ್ರ ಮನೆಗೆ. ತೊಗೊಂಡೋಗಿ ದೇವ್ರ ಮನೆಯಲ್ಲೆಲ್ಲ ಅರೇಂಜ್ ಮಾಡೋಣ. ಅರೇಂಜ್ ಇನ್ ದ ಸೆನ್ಸ್ ಹೂವಾಗಿವ ಮುಡಿಸಿ, ದೇವ್ರ ಸಾಮಾನೆಲ್ಲ ಒರೆಸಿ, ತುಪ್ಪ ಎಲ್ಲ ಹಾಕಿ, ಬತ್ತಿ ಎಲ್ಲ ಹಾಕಿ, ಕುಂಕುಮ ಎಲ್ಲ ಹಚ್ಚಿ ರೆಡಿ ಮಾಡೋಣ. ನೋಡಿ ಗೈಸ್, ಎಲ್ಲ ರೆಡಿ ಮಾಡಿಬಿಟ್ಟೆ. ಕುಂಕುಮ ಹತ್ರ ನಾನು ಅಲ್ಲಿ ಯಾಕೆ ಹೂವು ಇಡ್ತೀನಿ ಗೊತ್ತಾ? ಆ್ಯಕ್ಚುಲಿ ಚಿಂಟು ಪಪ್ಪ ಸ್ನಾನ ಮಾಡಿ ಪೂಜೆ ಮಾಡುವಾಗ ಹೊಸಲು ಪೂಜೆ, ಹೊರಗಡೆ ಪೂಜೆ ಎಲ್ಲ ಮಾಡ್ಕೊಂಬರ್ತಾನೆ. ಸೊ ಹಾಗಾಗಿ ಅವನು ಎಲ್ಲ ಕಡೆ ಹೂವು ಇಟ್ಕೊಂಡು ಪೂಜೆ ಮಾಡ್ಕೊಂಡು ಬರಲಿ ಅಂದ್ಬಿಟ್ಟು ಅಲ್ಲಿ ಹೂವುಗಳ್ನ ಇಡ್ತೀನಿ. ಸೊ ಬನ್ನಿ, ನಮ್ಮ ರಾಯರು ಹೆಂಗೆ ರೆಡಿ ಆಗಿದ್ದಾರೆ ನೋಡಿ. ನೋಡಿ ಈ ರೀತಿ ರೆಡಿ ಮಾಡಿದ್ದೀನಿ. ರಾಯರನ್ನ ಅಲಂಕಾರ ಮಾಡಿದ್ದೀನಿ. ಚೆನ್ನಾಗಿ ಕಾಣ್ತಾ ಇದೆ ಅಲ್ಲ? ಪ್ರತಿ ಸಲನೂ ಒಂದೊಂದು ರೀತಿ ಡಿಫ್ರೆಂಟಾಗಿರಲಿ ಅಂದ್ಬಿಟ್ಟು ಸ್ವಲ್ಪ ಆಲ್ಟರ್ ಮಾಡ್ತಾ ಇದ್ದೀನಿ. ಒಂದೇ ರೀತಿ ಬೇಡ ಅಂತ. ಸೊ ಈ ಸಲನೂ ಒಂಥರ ಕ್ಯೂಟಾಗಿ ಕಾಣ್ತಿದ್ದಾರೆ ರಾಯರು. ಗೈಸ್, ಈ ಬಟ್ಟೆ ಹಾಕ್ಕೊಂಡು ತುಂಬ ದಿನ ಆಗಿತ್ತು. ಸೊ ಅದಕ್ಕೆ ಇವತ್ತು ಸ್ನಾನ ಮಾಡಿಕೊಂಡು ಈ ಬಟ್ಟೆ ಹಾಕ್ಕೊಂಡು ಬಂದಿದ್ದೀನಿ. ಬನ್ನಿ ಗೈಸ್, ಭಕ್ತಿಯಿಂದ ಪೂಜೆ ಮಾಡೋಣ. ನಮ್ಮ ದೇವರು ಎಲ್ರಿಗೂ ಒಳ್ಳೇದು ಮಾಡಲಿ. ನಾನೇನು ಕೇಳ್ಕೊತಾ ಇಲ್ಲ, ಬಟ್ ಹೋಲ್ ಆ್ಯಂಡ್ ಸೋಲಾಗಿ ಒಳ್ಳೇದು ಮಾಡಪ್ಪ ಅಂತ ಕೇಳ್ಕೊತಾ ಇದ್ದೀನಿ. ಆ್ಯಂಡ್ ಮತ್ತೆ ಚಿಂಟು ಪಪ್ಪಾಗೆ, ಚಿಂಟುಗೆ ಮತ್ತು ನಮ್ಮ ಮನೆಯವರಿಗೆ, ನಿಮಗೆ ಎಲ್ಲರಿಗೂ ಕೇಳ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಬಿಕಾಸ್ ಸ್ವಲ್ಪ ದಿನ ಹಂಗಿರ್ತೀನಿ, ಸ್ವಲ್ಪ ದಿನ ಹಿಂಗಿರ್ತೀನಿ. ಗೈಸ್, ಒಂದೇ ಥರ ಇರೋದು ಕಷ್ಟ ಆಗುತ್ತೆ ಅಲ್ಲ ಗೈಸ್? ಅದು ಹೆಂಗೆ ಸಾಧ್ಯ ಹೇಳಿ? ಸ್ವಲ್ಪ ದಿನ ಬೇಜಾರು ಮಾಡಿಕೊಂಡು ಏನೂ ಕೇಳೋದಿಲ್ಲ. ಸ್ವಲ್ಪ ದಿನ ಎಲ್ರಿಗೂ ಒಳ್ಳೇದು ಮಾಡಿಬಿಡಪ್ಪ ಅಂತ ಕೇಳ್ಕೊತೀನಿ. ನೋಡಿ ನಮ್ಮ ಲಕ್ಷ್ಮಮ್ಮ, ತಿರುಪತಿ ತಿಮ್ಮಪ್ಪ, ಅಲ್ಲಿ ನೋಡಿ ನಮ್ಮ ಗಜಲಕ್ಷ್ಮಿ ದೀಪ ಎಷ್ಟು ಚೆಂದಾಗಿ ಕಾಣ್ತಾ ಇದೆ. ಪೂಜೆ ಎಲ್ಲ ಮುಗೀತು ಗೈಸ್. ಗುರುವಾರನೂ ಮುಗ್ದಂಗೆ. ಬನ್ನಿ ಹೋಗೋಣ ಅಡುಗೆ ಮನೆಗೆ. ಗೈಸ್, ದಿನ ಇದೇ ಲೈಫು. ಬೇಜಾರಾಗಲ್ವಾ ನಿಮಗೆ? ನನಗಂತೂ ಬೇಜಾರಾಗುತ್ತೆ ಗೈಸ್. ದಿನ ಇದೇ ರೊಟೀನು, ಸ್ವಲ್ಪನೂ ಚೇಂಜಸ್ ಇಲ್ಲ, ಏನೂ ವ್ಯತ್ಯಾಸ ಇಲ್ಲ. ಬಟ್ ನಾನು ಎಷ್ಟು ಮೋಟಿವೇಟ್ ಮಾಡ್ಕೊಳ್ಳೋಕ್ಕಾಗತ್ತೆ, ನನಗೆ ನಾನೇ ಎಷ್ಟು ಲೈಕ್ ಪ್ರೀತಿಯಿಂದ ಇರೋಕ್ಕಾಗತ್ತೆ ಅಂತ ಎಷ್ಟು ಯೋಚನೆ ಮಾಡಿದ್ರು ಒಂದು ಸಮ್ಟೈಮ್ಸ್ ಆನ್ಸರ್ ಸಿಗಲ್ಲ. ಬಟ್ ನೋ ಅದರ್ ವೇ ಗೈಸ್. ನಮಗೆ ಅಂತ ಯಾರೂ ಇಲ್ಲ ಅಂದಾಗ ನಾವು ಮಾಡ್ಕೊಳ್ಳೇಬೇಕಾಗತ್ತೆ. ನಮ್ಮನ್ನು ನಾವು ಪ್ರೀತಿಸ್ಕೋಬೇಕಾಗತ್ತೆ. ನಮಗೇನು ಬೇಕಲ್ಲ ಅದನ್ನು ನಾವೇ ಮಾಡ್ಕೋಬೇಕಾಗತ್ತೆ. ನಮಗೆ ಅಂತ ಯಾರು ಇಲ್ಲ ಅಂದ್ರೂ ನಾವು ಮಾತ್ರ ಎಲ್ಲರಿಗೂ ಇದ್ದೀವಿ ಅಂದ್ಬಿಟ್ಟು ಪೋಸ್ ಕೊಡೋದ್ರಲ್ಲಿ ಏನು ಕಮ್ಮಿ ಇಲ್ಲ ಅಲ್ಲ? ಬನ್ನಿ ಚಿಂಟುಗೆ ನೀರು ತೊಗೊಂಡೋಗೋಣ. ಹಾಗೆ ಚಿಂಟು ಪಪ್ಪಂಗೂ ಸಹ ನೀರು ತೊಗೊಂಡೋಗೋಣ. ಇಬ್ಬರು ಎದ್ದಿದ್ದಾರೆ, ಮೇಲ್ಗಡೆನೇ ಇದ್ದಾರೆ. ಸೊ ಇಬ್ರಿಗೂ ಮೇಲ್ಗಡೆಗೆ ತೊಗೊಂಡೋಗಿ ಕೊಟ್ಬಿಡೋಣ ಅಂದ್ಬಿಟ್ಟು ತೊಗೊಂಡೋಗ್ತಾ ಇದ್ದೀನಿ. ಎಕ್ಸ್ಪೆಕ್ಟೇಷನ್ಸ್ ಇಟ್ಕೋಬಾರ್ದು, ಆದರೆ ಸಮ್ಟೈಮ್ಸ್ ಹರ್ಟ್ ಆಗುತ್ತೆ, ಸಮ್ಟೈಮ್ಸ್ ಚಲೇಗ ಅಂತ ಅನಿಸುತ್ತೆ. ಅಪ್ಪ ಮಗನಿಗೆ ಮೇಲ್ಗಡೆ ಹೋಗಿ ನೀರು ಕೊಟ್ಬಿಟ್ಟು ಬಂದೆ. ಸೊ ಎಗೇನ್ ಬಂದು ದೋಸೆ ಮಾಡ್ತಾ ಇದ್ದೀನಿ. ದೋಸೆ ಮಾಡುವಾಗ ಏನಪ್ಪ ಒಂದು ಅಡ್ವಾಂಟೇಜ್ ಅಂದರೆ, ದೋಸೆ ತವೆ ಮೇಲೆ ಊದ್ಬಿಟ್ಟು ಎಲ್ಲಿ ಬೇಕಲ್ಲಿ ಸುತ್ತಾಡ್ಕೊಂಡು ಬರ್ಬೋದು. ಹಂಗನ್ಬಿಟ್ಟು ಅಂಕೋಲ ಹೋಗಿ ಬರ್ಬೋದು ಅಂದ್ಕೋಬೇಡಿ. ಮನೆ ಒಳಗೆ ಒಂದು ರೌಂಡ್ ಹಾಕ್ಕೊಂಡು ಬರ್ಬೋದು. ಆಮೇಲೆ ಬಂದುಬಿಟ್ಟು ದೋಸೆ ಮಗ್ಚಾಕೊಂಡು ದೋಸೆಗೆ ತೆಗ್ದು ಹಾಕೋದು ಇವೆಲ್ಲ ಮಾಡ್ಕೋಬೋದು ಅಲ್ವಾ ಗೈಸ್? ನೋಡಿ ಗೈಸ್, ನನ್ನ ಕೈಗೆ ಇನ್ನೊಂದು ಬ್ಯಾಂಗಲ್ ಬಂದು ಆ್ಯಡ್ ಆಗಿದೆ. ಸೊ ಇದು ನನ್ನ ಫೇವ್ರೆಟ್ ಬ್ಯಾಂಗಲ್ ಆಯಿತಾ? ಸೊ ಇದು ಬಂದು ಆಬ್ವಿಯಸ್ಲಿ ನಮ್ಮ ಅಪ್ಪ ಅಮ್ಮನೇ ಮಾಡಿಸ್ಕೊಟ್ಟಿರೋದು. ನನ್ನ ಮದುವೆ ಟೈಮಲ್ಲಿ ಮಾಡಿಸ್ಕೊಟ್ಟಿದ್ದು. ಸದ್ಯಕ್ಕೆ ಇರಲಿಲ್ಲ, ಮೊನ್ನೆ ಬಿಡಿಸ್ಕೊಂಡು ಬಂದೆ ಅಂದೆ ಅಲ್ಲ, ರಿನಿವಲ್ಗೆ ಹೋಗಿದ್ದೆ ಅಂತ. ಸೊ ಆವಾಗ ಎತ್ತಾಕೊಂಡು ಬಂದೆ. ಸೊ ಐ ಆಮ್ ಫೀಲಿಂಗ್ ಹ್ಯಾಪಿ. ನನ್ನ ಕೈಗೆ
ತುಂಬ ಚೆಂದ ಕಾಣ್ತಾ ಇದೆ ಈಗ. ಮುಂಚೆ ದೊಡ್ಡ ಅನ್ನಿಸ್ತಾ ಇತ್ತು, ಈಗ ನಾನೇ ದೊಡ್ಡಗಾಗಿದ್ದೀನಿ ಅಲ್ಲ, ಅದಕ್ಕೇ ಕರೆಕ್ಟಾಗಿದೆ. ನನಗಂತೂ ಖುಷಿಯಾಗಿದೆ ನೋಡಿ. 2 ಕೈಗೂ ಒಂದೊಂದು ಬ್ಯಾಂಗಲ್ ಹಾಕ್ಕೊಂಡಿದ್ದೀನಿ, ಸಖತ್ತಾಗಿದೆ. ಆ್ಯಕ್ಚುಲಿ ಇನ್ನೂ ಒಂದು ನನ್ನ ಹತ್ರ ಬ್ಯಾಂಗಲ್ ಬಗ್ಗೆ ಹೇಳೋಕೆ ಬಂದರೆ ಬೇಜಾನಿದೆ ಗೈಸ್, ಅದಾದಮೇಲೆ ಹೇಳ್ತೀನಿ. ಗೈಸ್ ಟೀ ಮಾಡಿಕೊಂಡೆ. ಇವಾಗ ಹೋಗಿ ಚಿಂಟುನ ಬಿಟ್ಬಿಟ್ಟು ಬರಬೇಕು. ಅವನು ಗಾಡಿ ನಿಲ್ಲಿಸ್ತಾ ಇದ್ದಾನೆ ಹೊರಗಡೆ. ಬ್ಯಾಗು ಬಾ, ಗೇಟ್ ಹಾಕು. ಗೈಸ್ ಸ್ಕೂಲಿಗೆ ಹೊಂಟು. ಆ ಗೇಟ್ ಫುಲ್, ಹಾ ಅದು. ಈ ನನ್ನ ಮಗ ಬ್ಯಾಗ್ ನೋಡಿ ಹೆಂಗೆ ಹೊರ್ತಾನೆ ಅಂತ, ಎಲ್ಲೋ ಕೂಲಿ ಕೆಲಸಕ್ಕೆ ಮೂಟೆ ಹೊರ್ತಾರಲ್ಲ ಹಂಗೆ ಹೊತ್ಕೊಂಡು ಬರ್ತಾನೆ ಗೈಸ್. ನನ್ನ ಕರುಳು ಹಿಂಗೆ ಕಿವುಚ್ಕೊಂಡು ಹೊರಗಡೆ ಬಂದು ನನ್ನ ಕೈ ಮೇಲೆ ಅಲ್ಲ ವಿಲ ಅಂತ ಒದ್ದಾಡ್ತಿರೋ ಥರ ಫೀಲ್ ಮಾಡಿಸ್ತಾನೆ ನನ್ನ ಮಗ. ನಾನು ಮುಂದೆ ಹೊಡಿತಾನೆ ಡೌನ, ಅಷ್ಟಿಷ್ಟು ಹೊಡಿಯಲ್ಲ ನನ್ನ ಮಗ, ಗೊತ್ತಾ ಗೈಸ್. ಚಿಂಟುನ ಸ್ಕೂಲಿಗೆ ಬಿಟ್ಬಿಟ್ಟು ಬಂದೆ. ಇವಾಗ ಹೋಗಿ ಬಟ್ಟೆ ಒಗ್ಯೋಣ. ಇನ್ನೂ ಬಟ್ಟೆ ನೆನೆ ಹಾಕಿಲ್ಲ, ಬಟ್ಟೆ ಒಗ್ಯೋಣ. ಸಾರು ಮಾಡಬೇಕಾ ಏನಂತ ಯೋಚನೆ ಮಾಡ್ತೀನಿ. ಫಸ್ಟು ಹೋಗಿ ಬಟ್ಟೆನ ನೆನೆ ಹಾಕೋಣ. ಇನ್ನೂ ಚಿಂಟು ಅವ್ರ ಪಪ್ಪ ಇದ್ದಾನೆ, ಸೊ ಎಡಿಟಿಂಗ್ ಮಾಡೋಕ್ಕಾಗಲ್ಲ. ನಾವು ಹೋಗಿ ಹೊರಗಡೆ ಕೆಲಸ ಮಾಡ್ಕೊಳ್ಳೋಣ, ಬನ್ನಿ ಗೈಸ್. ಬ್ಯಾಕ್ ಸೈಡ್ ಬಂದೆ ನೋಡಿ, ಗೊಬ್ಬರ. ಇವಾಗ ಬಟ್ಟೆ ನೆನೆ ಹಾಕೋಣ. ಕೋಳಿ ಜಾಗ ಬಿಡು, ನನಗೆ ಹೋಗೋಕ್ಕಾಗಲ್ಲ, ನೀನು ಬರೀ ಅಡ್ಡ ನಿಂತಿದ್ದೀಯ. ಬಟ್ಟೆ ಎಲ್ಲ ನೆನೆ ಹಾಕಿ ಬಂದೆ. ಹಾಗೆ ಅನ್ನ ಮಾಡಿಬಿಡೋಣ ಅಂದ್ಬಿಟ್ಟು ಅಕ್ಕಿ ತಗೊಳ್ಳೋಣ ಅಂತ ಬಂದೆ. ನೋಡಿ ನಮ್ಮ ದೇವರು ಎಷ್ಟು ಪಳ ಅಂತಿದ್ದಾರೆ, ಬ್ರೈಟಾಗಿ ಕಂಗೊಳಿಸ್ತಾ ಇದ್ದಾರೆ. ಆ ದೀಪದ ರೇಸ್ ನೋಡಿ ಎಷ್ಟು ಚೆಂದ ಇದೆ, ನೋಡೋಕ್ಕೆ ಒಂಥರ ಖುಷಿ ಆಗುತ್ತೆ ಅಲ್ಲ. ನನಗಂತೂ ಸಖತ್ ಇಷ್ಟ ಆಗುತ್ತೆ. ಆರಾಮಾಗಿ ಇಲ್ಲೇ ಇದ್ಬಿಡೋಣ ಅನಿಸುತ್ತೆ. ಪ್ಲೀಸ್ ನನಗೆ ಏನೂ ಕೆಲಸ ಇರಬಾರ್ದು, ಆರಾಮಾಗಿ ನೀನು ದೇವ್ರ ಜಪ ಮಾಡ್ಕೊಂಡು ದೇವ್ರ ಮುಂದೆನೇ ಇರು ಅಂತ ಯಾಕೆ ಒಂದಿನ ಬಿಡಬಾರ್ದು ಇವ್ರುಗಳೆಲ್ಲ ಅಲ್ವಾ. ಎಷ್ಟು ಚೆಂದ ಇರುತ್ತೆ. ಎಡಿಟಿಂಗ್ ಮಾಡ್ತಾ ಕೂತಿದ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ, ಅದಕ್ಕೆ ಅನ್ನ ಮಾಡಿಬಿಟ್ಟೆ ಫಸ್ಟೇನೆ. ಗೈಸ್ ಎಡಿಟಿಂಗ್ ಮಾಡೋಣ ಅಂತ ಕೂತ್ಕೊಂಡೆ, ಬಟ್ಟೆ ಒಗ್ಯಕ್ಕೆ ಹೋಗಲಿಲ್ಲ. ಎಡಿಟಿಂಗ್ ಮುಗೀತು, ಈಗ 11:15. ಬಟ್ ಮಳೆ ಜೋರು ಬರ್ತಾ ಇದೆ, ಬನ್ನಿ ತೋರಿಸ್ತೀನಿ. ಇಷ್ಟು ದಿನ ನಾನು ನೋಡೇ ಇರಲಿಲ್ಲ ಗೈಸ್. ಆ್ಯಕ್ಚುಲಿ ನನ್ನ ಟಿ ವಿದು ಆ್ಯಂಟೆನಾ ಬಂದುಬಿಟ್ಟು ಈ ಟಾಟಾ ಸ್ಕೈಯೋ ಡಿ ಟಿ ಎಚ್ ಯಾವುದೋ ಇರಬೇಕು ಗೈಸ್, ಅದು ಬಂದು ನೋಡಿ ಹೊಂಟೋಗ್ಬಿಟ್ಟಿದೆ. ಅಲ್ಲೇ ಇನೋವಾ ಕಾರ್ ನಿಂತಿದೆ. ಯಾವಾಗಲೂ ಗಾಳಿ ಬಂದಾಗ ಈ ಥರ ಆಗಿದೆ, ನಾನು ನೋಡೇ ಇಲ್ಲ. ಈಗ ಜಸ್ಟ್ ಅಬ್ಸರ್ವ್ ಮಾಡಿದ್ದೀನಿ. ಹೇಳಬೇಕು ಚಿಂಟು ಪಪ್ಪಾಗೆ ಅಥವಾ ಚಿಂಟು ಅಜ್ಜಿಗೆ ಹೇಳಬೇಕು. ನೋಡಿ ಯಪ್ಪ, ಏನಾದರೂ ಕಾರ್ ಮೇಲೆ ಹೋಗಿ ಬಿದ್ದುಬಿಟ್ರೆ ನಮ್ಮನೆ ರಾಜ ಮೇಲೆ ಏನು ಕತೆ ಅಲ್ವಾ. ಸೊ ಹೆಂಗೆ ಹೇಳೋದು ಇದನ್ನು, ಇವ್ರಿಗೆ ಹೇಳೋದಲ್ಲ ಗೈಸ್, ಹೇಳಿದ್ರೆ ಅವರು ರಿಯಾಕ್ಟ್ ಮಾಡಲ್ಲ, ಅದೇ ಬೇಜಾರು ಗೈಸ್. ಚಿಂಟುಗೆ ಲಂಚ್ ಬಾಕ್ಸ್ಗೆ ಊಟ ಹಾಕೋತಾ ಇದ್ದೀನಿ.
ಲಂಚ್ ಬಾಕ್ಸ್ ರೆಡಿ ಮಾಡಿಕೊಂಡೆ, ಹಾಗೆ ಕಾಫಿ ಸಹ ರೆಡಿ ಮಾಡಿಕೊಂಡೆ. ಕಾಫಿ ಕುಡಿದ್ಬಿಟ್ಟು ಊಟ ತಗೊಂಡು ಹೋಗೋಣ. ಬಟ್ಟೆ ಫುಲ್ ಒಗ್ದಾಗಿಲ್ಲ, ಮಳೆ ಬಂತು, ಅರ್ಧಂಬರ್ಧ ಆಯಿತು. ಸೊ ಅರ್ಧನ ಒಣ ಹಾಕಿದ್ದೀನಿ, ಮಿಕ್ಕಿದ್ದನ್ನು ಬಂದ್ಬಿಟ್ಟು ಒಗ್ಯೋಣ. ಬೇಕಾ ಕಾಫಿ? ಮಳೆ ಬರ್ತಾ ಇದೆ, ಸಖತ್ತಾಗಿದೆ ಕಾಫಿ, ಸ್ಟ್ರಾಂಗ್ ಆಗಿ. ಗೈಸ್, ಚಿಂಟು ಮನೆಗೆ ಬಂದ, ಹುಷಾರಿಲ್ವಂತೆ. ನಮ್ಮ ಒಬ್ಬರಾಣೆಗಳು ದಿನ ನಾನೇ ತಿನ್ನಿಸೋದು ಗೈಸ್. ಅಲ್ಲಿ ಕ್ಯಾಮ್ರಾ ಆನ್ ಮಾಡಿದ್ದೀನಿ ಅಲ್ಲ, ಅದಕ್ಕೆ ಈ ಡವ್ ಹೊಡಿತಾವನೆ ನಾನೇ ತಿಂತೀನಿ ಅಂತ. ಗೈಸ್, ಮಗು ಹುಷಾರಿಲ್ಲ ಗೈಸ್, ಫುಲ್ ಬಿಸಿಲಿಗೆ ಡಿಹೈಡ್ರೇಷನ್ ಆಗೋಗಿದೆ ಅಂತೆ. ಯಾಕೆ ಹಿಂಗೆ ಪುಟ್ಟ ನೀನು? ಅದಕ್ಕೆ ಹೇಳೋದು ಮೊಟ್ಟೆ ಕೊಡಿ ಅಂತ. ಊಟ ತಗೊಂಡೋಗಿದ್ದೆ ಗೈಸ್, ವಾಪಸ್ ತಗೊಬಂದಿದ್ದೀನಿ ನೋಡಿ. ಎಷ್ಟೋ ಹೇಳ್ದೆ ಆಫೀಸಲ್ಲಿ ರೆಸ್ಟ್ ಮಾಡು ಅಂತ. ಮಾಡ್ತೀನಿ, ಮಾಡಿದ್ದೀನಿ, ಮಾಡಿ ಇರೋದೇನು. ಇಮೇಜ್ ಬೆಳಗ್ಗೆ ಏನಿಲ್ಲ, ರಸಂ ಮಾಡಿದ್ದೀನಿ, ತಗೊಂಡು ಹೋಗು, ಚೆನ್ನಾಗಿದೆ ಅಂತ. ರಸಂ ಇದು ಚಂದ ಇತ್ತು, ಟೊಮೊಟೊ ಸರ್. ಅಮ್ಮಮ್ಮ ಅಂತೂ ಇದು ಮುಗಿಬತ್ ತಿನ್ನುತ್ತೆ. ನನ್ನ ಮಗನಿಗೆ ನಾನೇ ಮಾಡಬೇಕು, ಅವ್ರ ಅಜ್ಜಿ ಮಾಡಿರೋದು ಇಷ್ಟ ಆಗಲ್ಲ. ಸೊ ಹಾಗಾಗಿ ಕಿಯಾ ಪಿಯಾ ಮಾಡ್ತಾ ಇದ್ದಾನೆ. ಅವ್ರ ಅಜ್ಜಿ ಚೆನ್ನಾಗೇ ಮಾಡ್ತಾರೆ, ಚಿಂಟು ಅಜ್ಜಿ, ಆದರೆ ಅವನಿಗೆ ಇಷ್ಟ ಆಗಲ್ಲ ಅಷ್ಟೇ. ನನಗಿಷ್ಟ ಆಗುತ್ತೆ ಗೈಸ್. ಇದು ಟೊಮೊಟೊ ಸಾರು ಆಯಿತಾ, ಎಲ್ಲ ರುಬ್ಬಿ ಮಾಡಿರೋ ಅಂಥದ್ದು, ತುಂಬ ಚೆನ್ನಾಗಿರುತ್ತೆ. ಆದರೆ ಇವನು ಇಷ್ಟಪಡಲ್ಲ. ನನಗೂ ನಮ್ಮ ಅಮ್ಮಂಗೂ ಎಲ್ಲರಿಗೂ ತುಂಬ ಇಷ್ಟ ಅದು, ಗೊತ್ತಾ. ಊಟ ಎಲ್ಲ ಆದಮೇಲೆ ಚಿಂಟುಗೆ ಸ್ವಲ್ಪ ರೆಸ್ಟ್ ಮಾಡು ಅಂತ ಮಲಗಿಸಿದ್ದೀನಿ. ನೋಡಿ ಮಗು ಎಷ್ಟು ಚೆಂದ ಮಲ್ಕೊಂಡಿದೆ. ಅದು ಯಾವಾಗಲೂ ಅಮ್ಮನ ಜೊತೆ ಅಮ್ಮನ ತಪ್ಕೊಂಡೇ ಮಲ್ಕೋಬೇಕು ಅವನಿಗೆ. ಅವನಿಗೆ ಒಂಥರ ಕಂಫರ್ಟ್ ಫೀಲ್ ಆಗುತ್ತೆ ಅದು. ನನಗೂ ಅಷ್ಟೇ ಇಷ್ಟ, ನನ್ನ ಮಗ ಯಾವಾಗಲೂ ನನ್ನ ಮುದ್ದು ನನ್ನ ಜೊತೆ ಇದ್ದಾನೆ ಅಂತ ಫೀಲ್ ಆಗುತ್ತೆ. ಸೊ ಐ ಜಸ್ಟ್ ಲವ್ ಹಿಮ್ ಅಲ್ಲ. ಸೊ ಹಾಗಾಗಿ ನನಗೆ ತುಂಬ ಇಷ್ಟ. ಗೈಸ್, ಬ್ರೆಡ್ ಇರಲಿಲ್ಲ, ಬೇಕೇ ಬೇಕು ಅವೊಕಾಡೊ ಟೋಸ್ಟ್ ಅಂದ, ತೊಗೊಂಡು ಬಂದೆ ನೋಡಿ. ಮಾತೇ ಆಡ್ತಾ ಇಲ್ಲ, ಹುಷಾರಿಲ್ವಂತೆ, ಸ್ಟ್ರಕ್ ಆಗ್ಬಿಟ್ಟಿದೆಯಂತೆ ವಾಯ್ಸು. ನೋಡಿ, ವಾಯ್ಸೇ ಬರ್ತಾ ಇಲ್ಲ. ಹುಡುಗ ಮೆಚೂರ್ ಆಗ್ತಾ ಇದೆ, ಅದಕ್ಕೆ. ನಂಗೆ ಆ್ಯಕ್ಚುಲಿ ಈಗ ಹೋಗೋಕೆ ಇಷ್ಟ ಇರಲಿಲ್ಲ, ಅವನಿಗೋಸ್ಕರ ಹೋಗಿ ತಗೊಂಡು ಬಂದೆ. ಔಟಿಂಗ್ ಹೋದಂಗಾಯ್ತು. ಪೂಜೆ ಎಲ್ಲ ಮಾಡಬೇಕು ಇನ್ನ. ಗೈಸ್, ಎಕ್ಸಸೈಸ್ ಆಯಿತು, ಸ್ವಲ್ಪ ಸ್ನಾನ ಮಾಡಿಕೊಂಡೆ. ಪೂಜೆ ಮಾಡೋ ತನಕನೂ ಇರಲಿಲ್ಲ ಅವನು, ಈಗಲೇ ಬೇಕು, ನಾ ಈಗಲೇ ತಿನ್ನಬೇಕು ಅಂತ. ಸೊ ಹೋಗಿ ತಗೊಬಂದೆ. ಬನ್ನಿ ಮಾಡಿಕೊಡೋಣ. ಗೈಸ್, ಇದನ್ನು ನಾನು ಯಾವುದ್ರಲ್ಲಿ ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ ಗೊತ್ತಾ? ಚಿಂಟು ಮೊಬೈಲಲ್ಲಿ, ಅದೇ 17 ಪ್ರೋನಲ್ಲಿ. ಇದರಲ್ಲಿ ಡ್ಯುಯಲ್ ಕ್ಯಾಪ್ಚರ್ ಇದೆ. ಲೈಕ್ ನಾನು ಕಾಣ್ತೀನಿ, ಈ ಕಡೆ ಅಪೋಸಿಟ್ ಒನ್ನು ಕಾಣ್ತಾರೆ. ನಾನು ಆ್ಯಕ್ಚುಲಿ ಚಿಂಟುದ ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ ಅಲ್ಲ, ಸೊ ನನ್ನ ಫೇಸು ಕಾಣಿಸ್ತಾ ಇದೆ ನೋಡಿ. ಸಖತ್ತಾಗಿದೆ ಅಲ್ಲ ಫೀಚರು. ಇಬ್ಬರು ಸಹ ಒಂದೇ ಫ್ರೇಮಲ್ಲಿ ಕಾಣ್ತೀವಿ. ನಮ್ಮ ಚಿಂಟುಗೆ ತುಂಬ ಹೊತ್ತು ಬಿಸಿಲಲ್ಲಿ ನಿಂತ್ಕೊಂಡ್ರೆ ಕೂತ್ಕೊಂಡ್ರೆ ಎಲ್ಲ ಆಗಲ್ಲ ಗೈಸ್. ನಾನು ಹೇಳ್ತೀನಿ ಅಲ್ಲ ಮೊಟ್ಟೆ ಕೋಳಿ ಅಂತ, ಅದಕ್ಕೆ ಅವನಿಗೆ ಸ್ವಲ್ಪ ತಲೆ ಸುತ್ತು ಬಂದಂತೆ. ಹಾಗಾಗಿ ಮಿಸ್ಸಿಗೆ ಹೇಳ್ಬಿಟ್ಟು ಬಂದಿದ್ದ. ಇವಾಗ ಸ್ವಲ್ಪ ರೆಸ್ಟ್ ಮಾಡ್ದ ಅಲ್ಲ, ಸೊ ರಿಕವರ್ ಆಗಿದ್ದಾನೆ. ಅವೊಕಾಡೊ ಮೊನ್ನೆ ಮಾಡಬೇಕು ಅಂತಿದ್ವು, ಏನೋ ಇರಲಿಲ್ಲ ಅಲ್ಲ ಅವತ್ತು. ಏನು ಇರಲಿಲ್ಲ, ಸಾರಿ ಗೈಸ್, ಮರ್ತೋಗಿದೆ. ಏನೂ ಅಲ್ಲ, ಅವತ್ತು ಅವೊಕಾಡೊ ಹಣ್ಣಾಗಿರಲಿಲ್ಲ, ಕಾಯಿ ಇತ್ತು. ವೇಸ್ಟ್ ಮಾಡೋದು, ನನಗೆ ಬಿಸಾಕಿದ್ವು ಗೈಸ್.
ಇದು ಬೇರೆದು ಹಣ್ಣಾಗಕ್ಕಿಟ್ಟಿದ್ವು. ಸೊ ನೋಡಿ ಹಣ್ಣಾಗಿದೆ. ಹಾಗಾಗಿ ಇವತ್ತು ಬೇಕೇ ಬೇಕಮ್ಮ ನನಗೆ ಅಂತ ಪಟ್ಟು ಹಿಡಿದು ಕುತ್ಕೊಂಡ್ಬಿಟ್ಟ. ಅದಕ್ಕೇ ಸೊ ಈಗ ಹೋಗಿ ಬ್ರೆಡ್ ತೊಗೊಂಡು ಬಂದು ನೋಡಿ ರೆಡಿ ಮಾಡ್ತಾ ಇದ್ದೀವಿ. ತುಂಬ ಈಸಿ ಗೈಸ್ ಅವೊಕಾಡೋ ಟೋಸ್ಟ್ ಮಾಡ್ಕೊಳ್ಳೋದು. ಅವೊಕಾಡೋ ಹಣ್ಣು ಬೇಕು, ಒಂದೇ ಸಾಕು ಗೈಸ್. ಒಂದರಲ್ಲಿ 4-5 ಜನ ತಿನ್ಬೋದು, ಸಫಿಷಿಯೆಂಟಾಗಿ ತಿನ್ಬೋದು. ಸೊ ಒಂದು ಅವೊಕಾಡೋ ತೊಗೊಳ್ಳಿ, ಮತ್ತು ಈರುಳ್ಳಿ, ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಲೆಮನ್ನು, ಉಪ್ಪು, ಖಾರ, ಚಾಟ್ ಮಸಾಲ ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಹೊಡ್ಕೊಳ್ಳಿ. ಆಮೇಲೆ ಬ್ರೆಡ್ಡನ್ನು ಟೋಸ್ಟ್ ಮಾಡ್ಕೋಬೇಕು. ಬಟರಲ್ಲಿ ಮಾಡಿಕೊಂಡ್ರೆ ಸಖತ್ತಾಗಿರುತ್ತೆ. ನಿಮಗೆ ಆಗಲ್ಲ ಅಂದರೆ ಆಯಿಲಲ್ಲೂ ಮಾಡ್ಕೋಬೋದು. ಸೊ ಬ್ರೆಡ್ನ ಟೋಸ್ಟ್ ಮಾಡಿಕೊಂಡು ಅದ್ರ ಮೇಲೆ ಇದನ್ನು ಅವೊಕಾಡೋ ಪೇಸ್ಟ್ ಮಾಡಿದ್ದೀವಲ್ಲ ಇದನ್ನು ಸ್ಪ್ರೆಡ್ ಮಾಡಿಕೊಂಡು ತಿನ್ನಬೇಕು. ಅಷ್ಟೇ ಸಖತ್ತಾಗಿರುತ್ತೆ. ಅವೊಕಾಡೋ ಬಂದು ಆ್ಯಕ್ಚುಲಿ ಎಲ್ಲ ಫ್ರೂಟ್ ಶಾಪಲ್ಲೂ ಸಿಗುತ್ತೆ ಗೈಸ್. ಮತ್ತು ಒಂದು ಹಣ್ಣಿಗೆ 100 ರೂಪೀಸ್ ಇರುತ್ತೆ, ಮತ್ತು ಕಾಸ್ಟ್ ಅಂತ ಅಂದ್ಕೋಬೇಡಿ. ಒಂದು ಹಣ್ಣು ಸಾಕು ಆ್ಯಕ್ಚುಲಿ, ಎಲ್ಲರೂ ತಿನ್ಬೋದು. 1 ಪೌಂಡ್ ಬ್ರೆಡ್ಡು, 1 ಆನಿಯನ್ನು, 1-2 ಮೆಣಸಿನ್ಕಾಯಿ ಇದ್ದರೆ ಮುಗೀತಲ್ಲ. ಸೊ ಈಸಿಯಾಗಿ ಮಾಡ್ಕೊಂಡು ತಿನ್ಬೋದು. ಅದೇ ನೀವು ಇದನ್ನು ಹೊರಗಡೆ ತೊಗೊಂಡು ತಿಂತೀನಿ ಅಂದರೆ ತುಂಬ ಎಕ್ಸ್ಪೆನ್ಸಿವ್ ಇರುತ್ತೆ. ಅದೇ ಮನೇಲಿ ಮಾಡ್ಕೊಂಡು ತಿಂದರೆ ಹೆಲ್ದಿ ಆಗೋ ಇರುತ್ತೆ, ಮತ್ತು ಎಲ್ಲರಿಗೂ ಸಫಿಷಿಯೆಂಟಾಗಿ ಆಗುತ್ತೆ, ಗೊತ್ತಾ. ಉಪ್ಪು ಖಾರ ಎಲ್ಲ ಹಾಕೋತಾ ಇರು, ನಾನು ಹೋಗಿ ತಗೊಬರ್ತೀನಿ, ಆಯ್ತಲ್ಲ. ಇದು ಟೈಮ್ ನೋಡಿ ಗೈಸ್ 5:15 ಆಗಿದೆ. ಸೊ ಇವಾಗ ಸ್ನ್ಯಾಕ್ಸ್ ಪ್ರಿಪ್ರೇಷನ್ಸ್ ನಡೀತಾ ಇದೆ. ಈಗ ಬಟರ್ ಹಾಕ್ಬಿಟ್ಟು ಅದನ್ನು ಟೋಸ್ಟ್ ಮಾಡ್ತಾ ಇದ್ದೀವಿ. ಬಟರ್ 2 ಕಡೆನೂ ಹಾಕ್ಕೋಬೇಕು. ಹಾಗೆ ಲೋ ಫ್ಲೇಮಲ್ಲಿ ಅದನ್ನು ಆ ಕಡೆ ಈ ಕಡೆ ಬೇಯಿಸ್ಕೋಬೇಕು. ಬಿಡು, ಮೇಲೂ ಹಾಕ್ಬೇಕಾ? ಬೇಕಾ? ಕೈಯಲ್ಲಿ ಎತ್ತಾಕ್ತೀನಿ ಬಿಡು. ಸಾಫ್ಟ್ ಇದೆ, ಬಿಡು ಬಿಡು. ಗೈಸ್ ಜೋರು ಮಳೆ ಸ್ಟಾರ್ಟ್ ಆಗಿದೆ ಗೊತ್ತಾ. ಎಷ್ಟು ಜೋರು ಅಂದರೆ ಅಷ್ಟು ಜೋರು. ಅದರಲ್ಲೂ ಮೇಲ್ಗಡೆ ಶೀಟ್ ಅಲ್ಲವ ಗೈಸ್, ಹಾಗೆ ಕಿವಿ ಕಿತ್ತೋಗೋ ಥರ ಸೌಂಡ್ ಬರುತ್ತೆ ಗೊತ್ತಾ. ನೋಡಿ ನನ್ನ ಮಗ ಒಳ್ಳೆ ಮಂಗನ ಥರ ಮೇಲ್ಗಡೆ ಹತ್ತಿ ಕೂತಿದ್ದಾನೆ. ಸೊ ಎಲ್ಲ ಹೆಲ್ಪ್ ಮಾಡ್ತಾನೆ ಗೈಸ್. ಅವನಿಗೆ ಮಾಡೋಕ್ಕೂ ಇಷ್ಟ, ತಿನ್ನೋಕ್ಕೂ ಇಷ್ಟ. ಸೊ ಸ್ವೀಟ್ ಬಂಗಾರ ಇದು. ಚಿಂಟುಗೆ ಹೇಳಿದೆ ಚಿಂಟು ಅವ್ರ ಅಜ್ಜಿಗೂ ಕೊಡು ಅಂತ. ಸೊ ಆಯಿತು ಅಂದ್ಬಿಟ್ಟು ಅವನು ಎಲ್ಲ ಮಾಡಿ ಕೊಡೋಕ್ಕೆ ಹೋದ. ಬಟ್ ಚಿಂಟು ಅವ್ರ ಅಜ್ಜಿ ಇಲ್ಲ ಬೇಡ, ನಂಗೆ ಇಷ್ಟ ಆಗಲ್ಲ, ಬಿಲ್ಲಪ್ಪ ಬೇಡ ಅಂದರು. ಅಂದರು ವ್ಯಾಕ್ ಅನ್ನೋ ಥರ. ಸೊ ಹಾಗಾಗಿ ಫೋರ್ಸ್ ಏನು ಮಾಡೋಕ್ಕೆ ಹೋಗಲಿಲ್ಲ. ಬಿಕಾಸ್ ಅವ್ರವ್ರ ಇಷ್ಟ, ಕೆಲವೊಬ್ರಿಗೆ ಇಷ್ಟ ಆಗುತ್ತೆ, ಕೆಲವೊಬ್ರಿಗೆ ಇಷ್ಟ ಆಗಲ್ಲ. ಹಾಗಾಗಿ ನೋ ಫೋರ್ಸ್. ಬಟ್ ನೀವು ಕೇಳ್ಬೋದು ಅಲ್ಲ ಚಿಂಟು ಅವ್ರ ಅಜ್ಜಿಗೂ ಕೊಟ್ರಾ ಅಂತ, ಅದಕ್ಕೇ ಹೇಳ್ತಾ ಇದ್ದೀನಿ. ಅದರ್ವೈಸ್ ನಾನು ಹೇಳ್ತಾ ಇರಲಿಲ್ಲ. ಆ್ಯಂಡ್ ನನಗೂ ನನ್ನ ಮಗಂಗೂ 4 ಪೀಸ್. ಬಟ್ ಇಂಥವೆಲ್ಲ ನಮ್ಮಪ್ಪ ಅಮ್ಮಂಗೆ ಇಷ್ಟ ಆಗುತ್ತೆ. ನಮ್ಮ ಅಪ್ಪ ಅಮ್ಮಂಗೆ ಚಿಂಟು ಮಾಡಿಕೊಟ್ರೆ ಇದ್ದಿದ್ದು ಇಷ್ಟ ಆಗುತ್ತೆ ಗೊತ್ತಾ ಗೈಸ್. ಚಿಂಟು ಮಾಡ್ತಾ ಇರಲಿ, ನಾವು ಪೂಜೆ ಮಾಡ್ಕೊಂಡು ಬಂದ್ಬಿಡೋಣ ಬನ್ನಿ. ಸಂಜೆ ಆಯ್ತಲ್ಲ. ಸೊ ಬಾಗಿಲು ತೆಗೆದು ಲೈಟ್ ಹಾಕಿ ಪೂಜೆ ಮಾಡೋಣ ಅಂದ್ಬಿಟ್ಟು ಬಂದೆ. ಆದರೆ ಏನು ಗೊತ್ತಾ, ನಾನು ಯಾವಾಗ ಹಿಂಗೆ ಮಾಡಿದ್ರು ಚಿಂಟು ಅವ್ರ ಅಜ್ಜಿ ಲೈಟ್ ಆಫ್ ಮಾಡಿಬಿಟ್ಟು ಬಾಗಿಲು ಹಾಕ್ಬಿಟ್ಟು ಬರ್ತಾರೆ. ನನಗದು ಇಷ್ಟ ಆಗಲ್ಲ. ಎಷ್ಟೋ ಸಲ ನನ್ನ ಆಪೋಸಿಟ್ಟಾಗಿ ತುಂಬ ಮಾಡ್ತಾರೆ. ಬಟ್ ಬೈಯೋ ಹಾಗಿಲ್ಲ, ಹೇಳೋ ಹಾಗಿಲ್ಲ, ಸುಮ್ಮನೆ ಹಾಗೆ ನುಂಗ್ಕೊಂಡು ಸುಮ್ಮನೆ ಆಗಿಬಿಡ್ತೀನಿ. ಬನ್ನಿ ಹೋಗೋಣ. ಸೊ ನೋಡಿ ಅವೊಕಾಡೋ ಟೋಸ್ಟ್ ರೆಡಿಯಾಗಿದೆ. ನಾನು ಸ್ಯಾಂಡ್ವಿಚ್ ಅಂತೀನಿ, ನನ್ನ ಮಗ ಟೋಸ್ಟ್ ಅಂತಾನೆ. ಸೊ ಇಟ್ಸ್ ರೆಡಿ ನಾವು. ಆರಾಮಾಗಿ ತಿನ್ಬೋದು ಗೈಸ್. ಯಮ್ಮಿ ಫೀಲ್ ಆಗ್ತಾ ಇದೆ, ತಿನ್ನಬೇಕು ಅನ್ನಿಸ್ತಾ ಇದೆ ಅಲ್ಲ. ಬನ್ನಿ ಮತ್ತೆ ಎಲ್ಲ ಹಾಕಾಯ್ತಲ್ಲ ಬಿಡು, ಹಿಂಗೆ ನೋಡಿ. ಅದು ಹಂಗೆ ಇರಲಿ ಬಿಡ, ನಾನು ತಿಂತೀನಿ. ರೇಡಿಯೋ. ಸೊ ಟೋಟಲಿ 8 ಬ್ರೆಡ್ ಸ್ಲೈಸಸ್ ಇದೆ.
ಒಂದು ಸ್ಯಾಂಡ್ವಿಚ್ ಥರ ಮಧ್ಯದ ಮಾಡಿದ್ದೀನಿ, ಅದು ನನಗೆ, ಇನ್ನು ಮಿಕ್ಕಿದೆಲ್ಲ ಅವನಿಗೆ, ಇನ್ನು 4 ಮತ್ತು 2 ನನಗೆ. ಮುಂಚೆನೇ ಕಟ್ ಮಾಡ್ಬೇಕು ತಾನೆ, ಯಾಕಂದ್ರೆ ಕಟ್ ಮಾಡೋದು ಚೆನ್ನಾಗಿರುತ್ತೆ. ನಾ ಹಂಗೆ ತಿನ್ನೋಣ ಬಿಡು, ಹಿಂಗೆ ಕಟ್ ಮಾಡ ಚಿಕ್ಕಕ್ಕೆ, ಅದು ಕಷ್ಟ. ಗೈಸ್, ಪೂಜೆನೂ ಆಯಿತು, ಸ್ಯಾಂಡ್ವಿಚ್ ಸಹ ರೆಡಿ ಆಯಿತು. ಅವಕೊಡೋ ಸ್ಯಾಂಡ್ವಿಚ್. ಏನು ಹಠ ಮಾಡ್ತಾನೆ ನನ್ನ ಮಗ ಅಂದರೆ, ನಾಳೆ ಮಾಡ್ಕೊಡ್ತೀನಿ ಪುಟ, ಇವತ್ತು ಬೇರೆ ಏನಾದರೂ ಮಾಡ್ಕೊಳ್ಳೋಣ ಅಂದರೆ, ಇಲ್ಲ ಇಲ್ಲ ನಂಗೆ ಇವತ್ತೇ ಬೇಕು ಅಂತ ಎಂತ ಮಾಡೋದು ಹೇಳಿ. ನನಗೆ ಆ್ಯಕ್ಚುಲಿ ಸ್ಕೂಲ್ ಇದ್ದರೆ ಹೊರಗಡೆ ಹೋಗ್ತೀನಿ ಆಯಿತಾ, ಸ್ಕೂಲ್ ಇಲ್ಲ ಅಂದರೆ ಮನೆಯಿಂದ ಹೊರಗಡೆ ಹೋಗೋಕ್ಕೆ ಮನಸ್ಸಾಗಲ್ಲ. ಏನೋ ಗೊತ್ತಿಲ್ಲ, ಅಟ್ಯಾಚ್ ಆಗ್ಬಿಟ್ಟಿದ್ದೀನಿ. ಸ್ಕೂಲ್ ಇದ್ರಷ್ಟೇ ಹೊರಗೆ ಹೋಗ್ತೀನಿ, ಇಲ್ಲಾಂದರೆ ತುಂಬ ಕಷ್ಟ ನಾನು ಹೊರಗೆ ಹೋಗೋದು, ಕಾಲೇ ತೆಗಿಯಲ್ಲ. ಮನೇಲಿ ಇದ್ದು ಇದ್ದು ಅಭ್ಯಾಸ ಆಗ್ಬಿಡೋರ ಥರ ಇರ್ತೀನಿ. ಬಂದ ನೋಡಿ, ಅದನ್ನು ಮುಂಚೆನೇ ಕಟ್ ಮಾಡ್ಕೋಬೇಕಿತ್ತು, ಇವಾಗ ಎಲ್ಲ ಆದಮೇಲೆ ಕಟ್ ಮಾಡ್ಕೊಂಡ. ರೆಡಿ. ಅವಕೊಡೋ ಸ್ಯಾಂಡ್ವಿಚ್. ಗೈಸ್, ಟೇಸ್ಟ್ ಮಾಡ್ಬೇಕಂತೆ, ಬನ್ನಿ ಮಾಡೋಣ. ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಈ ರೀತಿ ಕವರ್ ಆಗಿದ್ರೆ ಚಂದ. ಎತ್ ಕೂತ್ಕೊಮ್ಮ, ಮೈ ಇಲ್ವಾ ನಿನಗೆ, ಸೊಂಟ ಇಲ್ವಾ? ಇನ್ನೂ ಬೇಕಾ ಖಾರ ಆಗ್ಬೋದಿತ್ತು ಅಲ್ಲ? ಅಮ್ಮಮ್ಮ ಮನೆ ಖಾರ ಇತ್ತು ಅನ್ಕೊಂತೀನಿ. ಹ್ಞೂ ಹ್ಞೂ ಗೈಸ್, ಚೆನ್ನಾಗಿದೆ. ಅಲ್ಲೇನು ಮಾಡ್ತಾ ಇದೀಯಾ? ಹಿಂಗೆ ಓಡಾಡ್ತಿರ್ತೀಯ ಅಷ್ಟೇ. ಹುಡುಕ್ದೆ ಸಿಗ್ಲಿಲ್ಲ, ಅಲ್ಲಿ ತನಕ ಬರಬೇಕು. ಗೈಸ್, ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹೋಪ್ಸೋ ನಿಮಗೆಲ್ಲ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಆಯಿತಾ. ನಿಮಗೆ ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಆಲ್ ಗೈಸ್, ಸಿ ಯು ಸೂನ್, ಗುಡ್ ನೈಟ್.